ಕಂಠಿ ಕಂಠಿ ಇವತ್ತೇನ್ ಇಷ್ಟು ರೊಮ್ಯಾಂಟಿಕ್ ಸ್ಟಾರ್ ಆಗ್ಬಿಟ್ರಲ್ಲ. ಕಂಠಿ ಇವತ್ತು ತುಂಟಿ ಜೊತೆ ಡಾನ್ಸ್ ಮಾಡ್ದಂಗಿತ್ತು. ಹೇಗಿತ್ತು ಈ ಎಕ್ಸ್ಪೀರಿಯನ್ಸ್ ಕಂಠಿ? ತುಂಬಾ ಚೆನ್ನಾಗಿತ್ತು. ಯಾವುದು ಡ್ಯಾನ್ಸ್? ಡಾನ್ಸ್. ಸೊ ಡ್ಯಾನ್ಸ್ ಏನ್ ಕಷ್ಟ ಅಲ್ಲ, ಎಲ್ರು ಕಲಿಬಹುದು. ಇದನ್ನೇ ಅಣ್ಣ ಹೇಳಿದ್ದು, ಯಾವ್ದು ಕಷ್ಟ ಇಲ್ಲ, ಕಲ್ತ್ರೆ ಎಲ್ಲವೂ ಆಗತ್ತೆ ಅಂತ. ಮನೀಷಾ, ನಿಮ್ಗೂ ಇಷ್ಟ ಈಸಿ ಆಗಿತ್ತಾ ಕಂಠಿ ಜೊತೆ ಡಾನ್ಸ್ ಮಾಡೋದು? ಹೌದು ಮ್ಯಾಮ್, ಫಸ್ಟಿಗೆ ಭಯ ಇತ್ತು. ಸೆಲೆಬ್ರಿಟಿ ಎಲ್ಲ ಹೆಂಗ್ ಮಾತಾಡೋದು, ಅವ್ರ ಜೊತೆ ಹೆಂಗೆ ಡ್ಯಾನ್ಸ್ ಎಲ್ಲ ಇರುತ್ತಂತ. ನನಗಿದು ಮಂಗಳೂರಿನ ಒಂದು ಡಾನ್ಸ್ ಅಲ್ಲಿ ನಿಂತಾಗಿ ಉಂಟು ಮಾರೆ. ನಾವು ಮಂಗಳೂರ. ಅದೇ ಅಂತ. ಮತ್ತೆ ಎಲ್ಲಿ ಮಂಗಳೂರು? ವಾಮಂಜೂರ್. ವಾಮಂಜೂರ? ಯವಾಸ್ ಸಾವಾಸ್. ಹೇಗಿದೆ ವಾಮಂಜೂರೆಲ್ಲ? ಸೂಪರ್. ಸೂಪರಾ? ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಈಗ ಸೆಕೆಂಡ್ PU ಮುಗಿಸಿ ಫಸ್ಟ್ ಇಯರ್ ಅನಿಮೇಷನ್ ಕೋರ್ಸ್. ಮನೀಷಾ, ಕಂಠಿ ಜೊತೆ ಡಾನ್ಸ್ ಮಾಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು ಮ್ಯಾಮ್. ನಾನ್ ಅವ್ರ ಸೀರಿಯಲ್ ಅಲ್ಲೇ ಬರೀ ನೋಡ್ತಿದ್ದದ ಅವ್ರನ್ನ ಪುಟ್ಟಕ್ಕನ ಮಕ್ಕಳಲ್ಲಿ. ಆಮೇಲೆ ನ್ಯೂಸ್ ಬಂತಲ್ಲ ಕಂಠಿ ಅವ್ರ ಜೊತೆ ಅಂತ. ನಾನು ನ್ಯೂಸ್ ಎಲ್ಲ ಬಂದ್ಬಿಡ್ತಾ? ನ್ಯೂಸ್ ಅವ್ರ ಅದ್ ಏನ್ರಲ್ಲೇ? ನನಗೆ ನ್ಯೂಸ್ ಬಂತ, ನಿಮಗೆ ಸುದ್ದಿ, ಅವರಿಗೆ ಬಂದ ಸುದ್ದಿ ಅದು. ಆಮೇಲೆ ಫುಲ್ ಖುಷಿ ನನ್ಗೆ. ಇಡೀ ಮನೆಯವ್ರ ಜೊತೆ ಎಲ್ಲ ಹೇಳ್ದೆ ಎಂತ ನನ್ಗೆ ಅವ್ರ ಜೊತೆ ಮಾಡ್ಲಿಕ್ಕೆ, ಕಂಠಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ. ಈಗ ಅಪ್ಪ ಅಮ್ಮ ಅದು? ಹೌದು. ನಮಸ್ತೆ ನಮಸ್ತೆ ನಮಸ್ತೆ. ಖುಷಿ ಆಯ್ತಾ ಮಗಳನ್ನು ನೋಡಿ? ಅವ್ರೆಷ್ಟು ಖುಷಿಯಾಗಿದ್ದಾರೆ. ನೀವ್ ಹಾಗಾದ್ರೆ ಈಗ ಕಂಠಿ ಅವರ ಜೊತೆ ಮಾಡಿದಂತ ಡ್ಯಾನ್ಸ್ ತುಂಬಾ ಚಂದ ಇತ್ತು, ಓಕೆನಾ? ಈಗ ಕಂಠಿನೇ ಬರ್ಬೇಕು ಅಂತ ಏನಾದ್ರು ನೀವು ಎಕ್ಸ್ಪೆಕ್ಟ್ ಮಾಡಿದ್ರ, ಆಸೆ ಇಟ್ಟಿದ್ರ, ಅಥವಾ ಬೇರೆ ಯಾರಾದ್ರೂ ಓಕೆನಾ? ಯಾರು ಬಂದಿದ್ರು ಓಕೆ ಇತ್ತು, ಆದ್ರೆ ಪ್ರಥಮ್ ಸರ್ ಜೊತೆನೂ ಮಾಡ್ಬೇಕಂತ ಆಸೆ ಇತ್ತು. ಕಂಠಿ ಅವ್ರು ಸಿಕ್ಕಿದ್ದು ಇನ್ನೂ ಖುಷಿ ಆಯ್ತು. ಅಲ್ಲ, ಪ್ರಥಮ್ ಅವ್ರಿಗೆ ಆಸೆ ಇತ್ತಂತೆ. ಪ್ರಥಮ್ ಅಷ್ಟೇ. ಯಾಕೆ ನಿಮ್ಗೆ ಪ್ರಥಮ್ ಅವ್ರ ಅಷ್ಟಿಷ್ಟ? ಇವ್ರನ್ನ ಇಂಟರ್ವ್ಯೂಸ್ ಎಲ್ಲ ನೋಡ್ತಿದ್ದೀನಿ ಯೂಟ್ಯೂಬ್ ಅಲ್ಲಿ, ಹಾಗೆ ಅವ್ರು ಮಾತಾಡೋದೆಲ್ಲ ನ್ಯಾಯ ಇರ್ತದೆ, ಅದಕ್ಕೆ ಇಷ್ಟ. ಪ್ರಥಮ್ ನಿಮ್ಮ ಅಭಿಮಾನಿ ಅಂತೆ, ನೀವು ಮಾತಾಡೋದೆಲ್ಲ ತುಂಬಾ ನ್ಯಾಯವಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಈ ಪ್ರೀತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್, ನಿಮ್ಗೆ ಒಳ್ಳೇದಾಗ್ಲಿ. ತುಂಬಾ ಕೈ ಕೊಡ್ರಿ. ಅಯ್ಯೋ, ನಿಮ್ಮ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಅಂಡ್ ಅತ್ತೆ ಮಾವ ಬಂದವರತ್ತೆ, ಸಾರಿ ಆಂಟಿ ಅಂಕಲ್, ನಿಮ್ಗೂ ನಿಮ್ ಮಗಳಿಗೂ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ. ಅವ್ರನ್ನ ಅತ್ತೆ ಅಂತಿದ್ದಾರೆ, ಮನೇಲಿರೋ ಅತ್ತೆಗೆ ಏನು ಉತ್ತರ ಕೊಡ್ತಾರೆ ಇವ್ರು ಇವಾಗ? ಸೊ ತುಂಬಾ ಚೆನ್ನಾಗಿ ಮಾಡಿ, ನಿಮ್ಮಿಬ್ರು ಪೇರ್ ಚೆನ್ನಾಗಿದೆ. ಅಂಡ್ ಶೋ ಅಲ್ಲಿ ನೀವಿಬ್ರು ತುಂಬಾ ಸೌಂಡ್ ಮಾಡಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಮಿಕ್ಕಿದ್ದು ಶೋ ಮುಗಿದ್ಮೇಲೆ ಮಾತಾಡ್ಕೊಳ್ಳೋಣ. ಖಂಡಿತ. ಅವರು ನಿಮ್ ಜೊತೆ ಜೋಡಿ ಆಗಿರ್ಬೇಕು ಅಂತ ಆಸೆ ಪಟ್ಟಿದ್ರಲ್ಲ. ಮನೀಷಾ, ಅಕಸ್ಮಾತ್ ಪ್ರಥಮ್ ನಿಮ್ಗೆ ಏನಾದ್ರೂ ಪಾರ್ಟ್ನರ್ ಬಂದಿದ್ರೆ ನೀವು ಅವರೊಟ್ಟಿಗೆ ಯಾವ ತರ ಡ್ಯಾನ್ಸ್ ಮಾಡ್ತಿದ್ರಿ? ಮಾಡ್ತಿದ್ವಿ ಮ್ಯಾಮ್. ಈ ಸಾಂಗ್ ಅವರೊಟ್ಟಿಗೆ ಮಾಡ್ಲಿಕ್ಕೆ ಆಗ್ತಿತ್ತ ನಿಮ್ಗೆ? ಏನಾಗಲ್ಲ. ಎಂತ ಹೇಳ್ತೀರಾ? ನಿಮ್ಮ ಒಳಗಡೆ ಒಬ್ಬ ರೊಮ್ಯಾಂಟಿಕ್ ಡಾನ್ಸರ್ ಇದಾರೆ, ಅದು ಲೈಟ್ ಆಗಿ ಇವತ್ತು ಆಚೆ ಬಂದಿದೆ. ಈ ತರದೊಂದು ಚಾನ್ಸ್ ಬರ್ಲಿ ನಿಮ್ಗೆ, ಈ ತರದೊಂದು ಸಾಂಗ್ ಸಿಗ್ಲಿ, ಈ ತರದೊಂದು ಪರ್ಫಾರ್ಮೆನ್ಸ್ ನಾವು ನೋಡೋ ತರ ಆಗ್ಲಿ, ಓಕೆನಾ? ಅನುಶ್ರೀ ಒಂದ್ ಮಾತು ಹೇಳಿದ್ರು, ಪ್ರಥಮ್ ತರ ಪೇರ್ ಸಿಕ್ಕಿರಿ ಅಂತ. ನಾನು ಯಾವಾಗ್ಲೂ ಹೇಳೋದು ಒಂದೇ ಮಾತು, ಹೆಣ್ಮಕ್ಳಿಗೆ ಶಿವಣ್ಣ ಅವ್ರ ತರ, ತವರಿಗೆ ಬತ್ತಂಗೆ ಶಿವಣ್ಣ ಅವ್ರ ತರ ಅಣ್ಣ ಇರ್ಬೇಕು, ರವಿಚಂದ್ರನ್ ತರ ಗಂಡ ಇರ್ಬೇಕು ಅಂತ. ನಾನು ಗಂಡ ಇಲ್ಲ, ಅಟ್ಲೀಸ್ಟ್ ಪೇರ್ ಆಗಾದ್ರೂ ಇರ್ತೀನಿ. ಹೂ ಅಂದ್ರೆ ಈಗಲೂ ಎಕ್ಸ್ಚೇಂಜ್ ಮಾಡ್ಕೊತೀನಿ, ಯೋಚನೆ ಮಾಡಿ ಬೇಡವಾ? ಶಿವನನ್ಗೆ ಅಣ್ಣನ್ ತರ ಓಕೆ, ಇನ್ನೊಂದು ರೂಪನೂ ಇದೆ, ಲಾಂಗು ಬರ್ಲಾ? ಅಣ್ಣ ರಾಂಗ್ ಆಗಿ ಲಾಂಗ್ ಕೆತ್ತಕ್ಕಿಂತ ಮುಂಚೆ ಪ್ರಥಮ್ ಅಣ್ಣ ಹೋಗಿ ಸೋಫಾದಲ್ಲಿ ಕುತ್ಕೊಂಡ್ಬಿಟ್ರು. ನಿಮ್ ಪೇರ್ ತುಂಬಾ ಚೆನ್ನಾಗಿದೆ. ಹೈಟ್, ಪರ್ಸನಾಲಿಟಿ, ಎವ್ರಿಥಿಂಗ್, ಇಟ್ಸ್ ಬ್ಯೂಟಿಫುಲ್. ದಿಸ್ ಪೇರ್ ವಿಲ್ ಬಿ ಎ ವೆರಿ ಟಫ್ ಪೇರ್ ಫಾರ್ ಎವ್ರಿಬಡಿ. ಆಲ್ ದಿ ಬೆಸ್ಟ್. ಸೊ ಹೋದ್ವಾರ ಯಂಗ್ ರೆಬಲ್ ಸ್ಟಾರ್ ಆಗಿ ಬಂದಂತ ನಮ್ಮ ಕಂಠಿ ಒಂದು ಮಾಸ್ ಡೈಲಾಗ್ ಹೇಳಿದ್ರಿ, ಆದ್ರೆ ಇವತ್ತು ರೊಮ್ಯಾಂಟಿಕ್ ಆಗಿ ಬಂದಿದ್ದೀರಾ. ಸೊ ಒಂದು ರೊಮ್ಯಾಂಟಿಕ್ ಡೈಲಾಗ್ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಕಂಠಿ? ನಿಮ್ ಕಣ್ಣು, ನಿಮ್ ನಗು ನೋಡ್ತಿದ್ರೆ ಒಂದು ಕ್ಷಣ ಈ ಪ್ರಪಂಚನೇ ಮರೆತು ಸಣ್ಣ ಮಗು ಆಗ್ಬಿಡ್ತೀನಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಏನೇ ಆದ್ರೂ ಕೊನೆ ತನಕ ನಾನ್ ನಿಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕತೀನಿ. ಅದೇ ಡೈಲಾಗ್ ನಾನಲ್ಲಿ ಬಂದು ಬೇರೆ ತರ ಎಲ್ಲ ಕಂಠಿ ಹೇಳಿದ್ದೀನ. ನಿಮ್ದು ಹೇಳಿ ಅಣ್ಣ, ನಮ್ದು ಯಾಕೆ? ನಿಮ್ಮದು ಬಿಟ್ಟು ಹೇಳ್ತೀನಿ ನಾನು ಬಂದು. ಈಗ ಅಣ್ಣ ಏನ್ ಹೇಳಿದ್ರೆ ಅದ್ ಬಿಟ್ಟು ನಾನು ಹೇಳ್ತೀನಿ. ಕರಿಯೋದ್ ಬೇಕಾಗಿಲ್ಲ, ಅವರೇ ಬರ್ತಾರೆ. ಅದೇ ನಾನ್ ಕರೆದೇ ಗೊತ್ತಾಯ್ತು ನಂಗೆ. ನಿಮ್ ಕಣ್ಣು 1 ಡಜನ್ ಬಾಳೆಹಣ್ಣು, ನಿಮ್ಮ ಕಣ್ಣು 1 ಡಜನ್ ಬಾಳೆಹಣ್ಣು, ನಿಮ್ಮ ಮೂಗು ಸೈಡಿಗೆ ಹೋಗು, ಮುಂದೆ ನಿಮ್ಮ ಕೈ ಪ್ರಥಮ್ಗೆ ಜೈ. ಓ ಮೈ ಗಾಡ್. ಎಲ್ಲ ಓಡು, ಬರೀ ಓಡು, ಎಲ್ಲ ಓಡು, ಬರೀ ಓಡು. ಒಂದು ನೆನ್ಪಿಟ್ಕೊಳ್ಳಿ, ಎಷ್ಟೇ ಪರ್ಫಾರ್ಮೆನ್ಸ್ ಮಾಡ್ಬೋದು, ಇವ್ರು ಮುಂಗಾರು ಮಳೆ ತರ ಕಷ್ಟಪಟ್ಟು ಗಣೇಶ್ವರ್ ಕಂಪ್ಲೀಟ್ ಲೈನ್ ನೋಡ್ಕೊಂಡು ಲಾಸ್ಟ್ ಅಲ್ಲಿ ದಿಗಂತೆ ಬಂದು ಆರಿಸ್ಕೊಂಡು ಹೋಗೋದು ಇದು ಎಲ್ರಿಗೂ ಗೊತ್ತು. ರಾಜ ನನ್ನ ರಾಜ ಫಿಲಮ್ ಅಲ್ಲಿ ನೀವು ಎಡಕಲ್ ಗುಡ್ಡ ಮೇಲೆ ಚಂದ್ರಶೇಖರ್ ತರ, ಅವ್ರ ಆರ್ತಿ ತರ, ನಾನ್ ಮಾತ್ರ ಅಣ್ಣವ್ರ ತರ. ಅದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಬತ್ತೀನಣ್ಣ, ನೀನ್ ಮುಂದುವರಿ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೊಡೋದು ನಾವೇ.
ಶಶಾಂಕ್ ನಿಮ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಮ್ಮಪ್ಪ ರೀಸೆಂಟಾಗಿ ತೀರ್ಕೊಂಡ್ರು. ನಮ್ಮಮ್ಮ ನನ್ನ ತಮ್ಮ ನಮ್ಮ 3 ಜನ ಮಾತ್ರ ಇರ್ತೀವಿ. ನನ್ನ ಮನೆಗೆ ಹೋಗಲ್ಲ ಮ್ಯಾಮ್. ಒಂದು 2 ಇಯರ್ಸ್ ಆಯಿತು ಮನೆಗೆ ಹೋಗಿ. ನಮ್ಮ ಫ್ರೆಂಡ್ ವೈಟ್ ಫೀಲ್ಡ್ ಕ್ಲಾಸ್ ಇದೆ, ಅವರೇ ನನ್ನ ನೋಡ್ಕೊತಾರೆ. ಅಂದ್ರೆ ನೀವು ನಿಮ್ಮ ಮನೇಲಿ ಇಲ್ಲ? ಮನೆಗೆ ಹೋಗಲ್ಲ ಮ್ಯಾಮ್. ಯಾಕೆ? ಅಂದರೆ ಮನೆಗೆ ಹೋದರೆ ನಮ್ಮಮ್ಮ ಕೇಳ್ತಾ ಇರ್ತಾರೆ. 6 ಇಯರ್ಸಿಂದ ಟ್ರೈ ಮಾಡ್ತಾಯಿದ್ದೆ ಮ್ಯಾಮ್, ಒಂದ್ಸಲಿನೂ ಆಗಿಲ್ಲ. ನಮ್ಮಮ್ಮ ಹೇಳಲ್ಲ, ಆದರೆ ಅವ್ರ ಮನಸ್ಸಲ್ಲಿ ಇರುತ್ತೆ, ಅದು ನಂಗೆ ಗೊತ್ತಾಗುತ್ತೆ. ಸುಮ್ಮನೆ ಯಾಕೆ ಅವ್ರ ಮನ್ಸಿಗೆ ನೋವಿಸೋದು, ನಾನು ಸೆಲೆಕ್ಟ್ ಆದಾಗ ಹೇಳೋಣ ಅಂತ ನಮ್ಮಮ್ಮನ ಕರೆ. ಸೊ ಇನ್ನ ನೀವು ಹೇಳಿಲ್ಲ ನಿಮ್ಮ ತಾಯಿಗೆ? ಹೇಳಿದೆ ಮ್ಯಾಮ್, ಇವತ್ತು ಮಾರ್ನಿಂಗ್. ಹಾ, ಈಗ ಹ್ಯಾಪಿನಾ ಅಮ್ಮ? ಅಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಹಾಯ್ ಅಮ್ಮ, ನಮಸ್ತೆ. ಶಶಾಂಕ್, ಇನ್ ಮುಂದೆ ಮನೆಗೆ ಹೋಗ್ಬೇಕು ಶಶಾಂಕ್. ಇನ್ನು ಮುಂದೆ ಬೇಡ ಅಂದ್ರು ಪ್ಲೀಸ್. ಯಾಕಂದ್ರೆ ಆ 4 ಗೋಡೆ ಇರೋದು ಅವ್ರ ಮನೆ ಅಲ್ಲ, ಅವ್ರ ಮಗ ಇರೋಂಥ ಮನೆನೇ ಅವ್ರಿಗೆ ನಿಜವಾದ ಮನೆ. ಅಮ್ಮ, ಎಲ್ಲರ ಮನೆಗಳಲ್ಲಿ ನಿಮ್ಮ ಮಗ ಕಾಣಿಸ್ಕೋತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ? ಮೇಡಮ್ ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನನಗೆ ಅದೇನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. 6 ವರ್ಷದಿಂದ ಮೇಡಮ್ ಕಷ್ಟಪಡ್ತಾ ಇರೋದು. ಅವನು ಮನೇನೂ ಬರ್ತಾ ಇಲ್ಲ, ಅವನ ಎಜುಕೇಷನ್ನೇ ಬಿಟ್ಬಿಟ್ಟಿದ್ದಾನೆ ಮೇಡಮ್ ಡ್ಯಾನ್ಸ್ಗೋಸ್ಕರ. ತುಂಬ ಖುಷಿ ಆಗುತ್ತೆ ಮೇಡಮ್ ನನಗೆ ಹೇಳ್ಕೊಳಕ್ಕೆ ನಮ್ಮ ಮಗ ಅಂತ. ಅವ್ರು ಇಲ್ದೇ ಇರೋ ಮನೆ ಹೇಗಿರ್ತಿತ್ತಮ್ಮ? ಕಷ್ಟನೇ. ಏಯ್, ಮೇಲಿಂದ ಫಸ್ಟು ಅಮ್ಮಂಗೆ ಸಾರಿ ಹೇಳು. ಸಾರಿ ಮ್ಯಾಮ್. ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ಆಕ್ಚುಲಿ ಶಶಾಂಕ್ ಅವಾಗ ಮನೆ ಬಿಟ್ಟಿರೋದು ಪಾಪ ಅವ್ನು ಏನಂದ್ರೆ ಮನೆ ಬಿಟ್ಟು ಅಮ್ಮನಿಗೆ ತೊಂದರೆ ಕೊಡ್ಬೇಕು ಅಂತಲ್ಲ, ಅಂದ್ರೆ ಪಾಪ ಅಮ್ಮನ ಆಸೆನ ನೆರವೇರ್ಸಕ್ ಆಗ್ತಿಲ್ವಲ್ಲ ಅಂತ ಒಂದು ಮಗನ ಒಂದು ಕಷ್ಟ ಇದೆಯಲ್ಲ, ಅಮ್ಮ ನನ್ನ ನೋಡ್ತಾ ಅವ್ರಿಗೂ ಕಷ್ಟ ಬೀಳ್ತಾರೆ. ಆ ಕಷ್ಟ ಇರಬಾರ್ದು ಅನ್ನೋದಕ್ಕೋಸ್ಕರ ಬಂದಿರ್ಬೇಕೆ ಹೊರತು ಹೆಂಗಾರು ಪ್ರೂವ್ ಮಾಡ್ಬೇಕು. ಪಾಪ ಯಾರುವೆ ತಾಯಿನ ಬಿಟ್ಟು ಬರ್ಬೇಕಂತ ಮನ್ಸು ಮಾಡಲ್ಲ. ಸೊ ಆ ಕಷ್ಟಕ್ಕೊಂದು ಏನಾದ್ರೂ ಒಂದು ಮಾಡ್ಬೇಕಲ್ಲ ಅನ್ನೋದಕ್ಕೋಸ್ಕರ ಬಂದಿದ್ದಾನೆ. ಆ ಹೋರಾಟದಲ್ಲಿದ್ರು. ಯಾವ ಹೋರಾಟದಲ್ಲಿದ್ರೆ ಹೊರತು ಅದರ್ವೈಸ್ ವುಡ್ ಹ್ಯಾವ್ ನಾಟ್ ಡನ್. ನನ್ಗನ್ಸುತ್ತೆ ಇಡೀ ಡ್ಯಾನ್ಸ್ ಎಷ್ಟು ಸಿನ್ಸಿಯರ್ ಮಾಡಿದ್ರು ಅಂದ್ರೆ ಈಚ್ ಅಂಡ್ ಎವ್ರಿಥಿಂಗ್ ನಾನು ಏನಾದ್ರು ಮಾಡಿ ಅವ್ರು ಹೆಂಗಾದ್ರೂ ನಾನು ಅಟ್ರಾಕ್ಟ್ ಮಾಡಬೇಕು, ನಾನು ಹೆಂಗಾದ್ರು ಮಾಡಿ ಚೆನ್ನಾಗಿ ಮಾಡಬೇಕು, ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಅದು ಬ್ಯೂಟಿಫುಲ್ ಸಾಂಗ್, ಇದು ಅಪ್ಪು ಸಾಂಗ್. ಯಾಕೆ ಅಪ್ಪು ಸಾಂಗ್ ಈಸಿಯಾಗಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ನಾನು ನೋಡಿರೋವರೆಗೆ ಇಂಡಿಯಾಲೇ ಒನ್ ಆಫ್ ದ ಫೈನೆಸ್ಟ್ ಡ್ಯಾನ್ಸರ್ ಅಂದ್ರೆ ಅಪ್ಪು. ಯಾಕಂದ್ರೆ ಅಷ್ಟು